ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕೊರೋನಾ ಬರೋಕ್ಕೂ ಮೊದಲು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂದರೆ ಬಹುಶಃ ಸಾಕಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ. ಆದರೆ ಇದೇ ಕಂಪನಿ ಈಗ ಭಾರತವನ್ನು ಕೊರೋನಾ ಬಿಕ್ಕಟ್ಟಿನಿಂದ ಹೊರತರುತ್ತೆ ಅನ್ನೋ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿದೆ ಭಾರತ ಮಾತ್ರ ಅಲ್ಲ, ಜಗತ್ತಿನ ವಿವಿಧ ದೇಶಗಳು ಕೂಡ ಸೀರಮ್ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿವೆ. ಜಗತ್ತಿನ ಅತಿದೊಡ್ಡ ಲಸಿಕೆ ಉತ್ಪಾದಕ ಕಂಪನಿ ಆಗಿರುವ ಸೀರಮ್ನ ಸಿಇಒನೇ ಅಡಾರ್ ಪೂನವಾಲಾ. ಇವರನ್ನ ವ್ಯಾಕ್ಸಿನ್ ಪ್ರಿನ್ಸ್ ಅಂತ ಕರೆಯಲಾಗುತ್ತೆ. ಪ್ರಿನ್ಸ್ ಅಂದರೆ ರಾಜಕುಮಾರ. ಹಾಗಿದ್ರೆ ಲಸಿಕೆಯ ರಾಜ ಯಾರು? ವ್ಯಾಕ್ಸಿನ್ ಕಿಂಗ್ ಯಾರು? ಇವರು ಪ್ರಿನ್ಸ್ ಆದರೆ ಈ ಅಡಾರ್ ಪೂನವಾಲಾರ ಇತಿಹಾಸ ಏನು? ಭಾರತ ಸೇರಿದಂತೆ ವಿವಿಧ ದೇಶಗಳಿಂದ ಕೊರೋನಾ ಲಸಿಕೆಗೆ ಆರ್ಡರ್ ಮೇಲೆ ಆರ್ಡರ್ ಪಡೆದು ಈಗ ಲಸಿಕೆ ಪೂರೈಸೋಕ್ಕಾಗ್ತಿಲ್ಲ ಅಂತ ಕೈ ಎತ್ತಾ ಇರೋದು ಯಾಕೆ ಪೂನವಾಲಾ? ಭಾರತದಲ್ಲಿ ಪೂನವಾಲಾಗೆ ಯಾರಾದರೂ ಬೆದರಿಕೆ ಹಾಕ್ತಾ ಇದ್ದಾರಾ? ಬೆದರಿಕೆ ಹಾಕ್ತಿದ್ರೆ ಅದು ಯಾರು? ಪೂನವಾಲಾರ ಲ್ಯಾವಿಶ್ ಲೈಫ್ ಸ್ಟೈಲ್ ಹೇಗಿದೆ? ಗಂಡನ ಜೊತೆಗೆ ಕಂಪನಿಯ ಜವಾಬ್ದಾರಿ ಹೊತ್ತಿರುವ ಅವರ ಪತ್ನಿ ಬಗ್ಗೆ ಹೆಚ್ಚಿನವರಿಗೆ ಗೊತ್ತೇ ಇಲ್ಲ. ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀವಿ. ಕಡೆಯವರೆಗೂ ಗಮನವಿಟ್ಟು ನೋಡ್ತಾ ಹೋಗಿ. ಯಾರು ಈ ಅಡಾರ್ ಪೂನವಾಲಾ? ಶಾರ್ಟ್ ಆಗಿ ಹೇಳಬೇಕು ಅಂದರೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ದಿನನಿತ್ಯದ ವ್ಯವಹಾರ ನೋಡಿಕೊಳ್ಳುವ ಸಿಇಒ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈ ಅಡಾರ್ ಪೂನವಾಲಾ 1981 ಜನವರಿ 14ನೇ ತಾರೀಕು ಒಂದು ಪಾರ್ಸಿ ಕುಟುಂಬದಲ್ಲಿ ಜನಿಸಿದರು. ಸೈರಸ್ ಎಸ್ ಪೂನವಾಲಾ ಮತ್ತು ವಿಲ್ಲು ಪೂನವಾಲಾ ಅವರ ಸುಪುತ್ರನಾಗಿ ಜನಿಸಿದ್ರು ಅಡಾರ್ ಪೂನವಾಲಾ. ಇವರದ್ದು ಆಗಲೇ ಹೇಳಿದಾಗೆ ಪಾರ್ಸಿ ಕುಟುಂಬ. ಆರಂಭಿಕ ಶಿಕ್ಷಣವನ್ನ ಮಹಾರಾಷ್ಟ್ರದ ಪುಣೆಯಲ್ಲೇ ಮುಗಿಸಿದ ಅಡಾರ್ ಪೂನವಾಲಾ ಲಂಡನ್ನ ಯೂನಿವರ್ಸಿಟಿ ಆಫ್ ವೆಸ್ಟ್ ಮಿನಿಸ್ಟರ್ನಲ್ಲಿ ಪದವಿ ಶಿಕ್ಷಣವನ್ನ ಮುಗಿಸಿದ್ರು. ನಂತರ 2001ರಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾವನ್ನ ಸೇರಿದ್ರು. ಆಗ ಕಂಪನಿ ಬರೀ 35 ದೇಶಗಳಿಗೆ ಲಸಿಕೆ ರಫ್ತು ಮಾಡ್ತಾ ಇತ್ತು. ಇದನ್ನು ಗಮನಿಸಿದ ಅಡಾರ್ ಕಂಪನಿಯ ಇಂಟರ್ನ್ಯಾಷನಲ್ ಮಾರ್ಕೆಟ್, ಹೊಸ ಪ್ರಾಡಕ್ಟ್ಗಳ ಲೈಸೆನ್ಸ್ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಿಂದ ಹೆಚ್ಚೆಚ್ಚು ಆರ್ಡರನ್ನು ತರಿಸ್ಕೊಳ್ಳೋ ಕಡೆ, ಹೆಚ್ಚೆಚ್ಚು ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡೋ ಕಡೆ ಗಮನ ಹರಿಸಿದ್ರು. 2011ರಲ್ಲಿ ಸೀರಮ್ ಕಂಪನಿಯ ಸಿಇಒ ಆದರು. ಅಲ್ಲಿವರೆಗೆ ಅವರ ತಂದೆಯೇ ಸಿಇಒ ಆಗಿದ್ರು. ಅದೇ ವರ್ಷ ತಮ್ಮ ತಾಯಿ ವಿಲ್ಲು ಪೂನವಾಲಾ ಅವರ ಸ್ಮರಣಾರ್ಥ ವಿಲ್ಲು ಪೂನವಾಲಾ ಫೌಂಡೇಶನ್ ಅನ್ನೋ ಟ್ರಸ್ಟನ್ನು ಸ್ಥಾಪಿಸಿದ್ರು. ಈ ಫೌಂಡೇಶನ್ ಅಡಿಯಲ್ಲಿ 6 ಶಾಲೆ, 1 ಆಸ್ಪತ್ರೆ, 25 ವಾಟರ್ ಪ್ಲಾಂಟ್ ಮತ್ತು ಪುಣೆ ನಗರದಲ್ಲಿ ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಕೆಲಸ ಮಾಡ್ತಾ ಇವೆ. 2012ರಲ್ಲಿ ನೆದರ್ಲ್ಯಾಂಡ್ ಮೂಲದ ಬೆಲ್ತೋವೈನ್ ಬಯೋಲಾಜಿಕಲ್ಸ್ ಅನ್ನೋ ಸರ್ಕಾರಿ ಲಸಿಕೆ ಉತ್ಪಾದಕ ಕಂಪನಿಯನ್ನ ಸೀರಮ್ ಕಂಪನಿ ಖರೀದಿ ಮಾಡಿತು. ಈ ಡೀಲ್ನಲ್ಲಿ ಅಡಾರ್ ಪೂನವಾಲಾ ಮೇಜರ್ ರೋಲ್ ಪ್ಲೇ ಮಾಡಿದ್ರು. ಹೀಗೆ ತಾವು ಕಂಪನಿ ಸೇರುವಾಗ ಕೇವಲ 35 ದೇಶಗಳಿಗೆ ಲಸಿಕೆ ರಫ್ತು ಮಾಡ್ತಾ ಇದ್ದ ಕಂಪನಿ ಈಗ 140ಕ್ಕೂ ಅಧಿಕ ದೇಶಗಳಿಗೆ, ಜಗತ್ತಿನ ಮುಕ್ಕಾಲುವಾಸಿ ದೇಶಗಳಿಗೆ ವ್ಯಾಕ್ಸಿನ್ ರಫ್ತು ಮಾಡೋ ಮಟ್ಟಿಗೆ ಬೆಳೀತು. ಕಂಪನಿಗೆ ಬರುವ ಒಟ್ಟು ಆದಾಯದಲ್ಲಿ 85%ನಷ್ಟು ವಿದೇಶದಿಂದಲೇ ಇವಾಗ ಕೂಡ ಬರುತ್ತೆ. ಇನ್ನು ಜಾಗತಿಕ ಲಸಿಕೆ ತಯಾರಿಕಾ ಮೈತ್ರಿಕೂಟವಾದ GAVI ಅದರ ಬೋರ್ಡ್ ಮೆಂಬರ್ ಕೂಡ ಆಗಿದ್ದಾರೆ ಅಡಾರ್ ಪೂನವಾಲಾ. ಇವರಿಗೆ ಹಲವು ಬಿಸ್ನೆಸ್ ಮತ್ತು ಈ ಚಾರಿಟಿ, ಈ ಫಿಲಾಂಥ್ರಫಿಗೆ ಸಂಬಂಧಪಟ್ಟಂತಹ ಅವಾರ್ಡ್ಗಳು ಕೂಡ ಬಂದಿವೆ. ಕುದುರೆ ರಕ್ತದಿಂದ ಲಸಿಕೆ ಉತ್ಪಾದನೆ, ಆಗಲೇ ಹೇಳಿದಂತೆ ಲಸಿಕೆ ಉತ್ಪಾದನೆ ಮಾಡಬೇಕು ಅನ್ನೋದು ಅಡಾರ್ ಪೂನವಾಲಾ ಅವರ ಐಡಿಯಾ ಆಗಿರಲಿಲ್ಲ. ಅವರ ತಂದೆ ಸೈರಸ್ ಪೂನವಾಲಾ ಲಸಿಕೆ ಉತ್ಪಾದನೆ ಪ್ಲಾನ್ನೊಂದಿಗೆ 1966ರಲ್ಲಿ ಸೀರಮ್ ಕಂಪನಿಯನ್ನು ಹುಟ್ಟುಹಾಕಿದ್ರು. ಅದಕ್ಕೂ ಮೊದಲು ತಮ್ಮ ತಂದೆ ಮಾಡ್ತಾ ಇದ್ದ ರೇಸ್ ಹಾರ್ಸ್ ಬ್ರೀಡಿಂಗ್ ಕೆಲಸವನ್ನು ಮಾಡ್ತಾ ಇದ್ರು ಸೈರಸ್ ಪೂನವಾಲಾ. ಸೀರಮ್ ಕಂಪನಿ ಹುಟ್ಟು ಹಾಕೋ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. 1966ರಲ್ಲಿ ತಮ್ಮ ಕುದುರೆ ಫಾರ್ಮ್ನಲ್ಲಿದ್ದ ಕುದುರೆಗೆ ಹಾವು ಕಚ್ಚಿತಂತೆ. ಆಗ ಅದಕ್ಕೆ ಕೊಡಬೇಕಾದ ಆ್ಯಂಟಿವೆನಮ್ ಸೀರಮ್ ಹಾಫ್ಕಿನ್ ಲ್ಯಾಬ್ನಲ್ಲಿತ್ತು. ಆದರೆ ಅದನ್ನು ಬಳಸೋಕೆ ಸರ್ಕಾರದ ಅನುಮತಿ ಬೇಕಾಗಿತ್ತು. ಅನುಮತಿ ಸಿಗೋದು ತಡವಾದ ಹಿನ್ನೆಲೆಯಲ್ಲಿ ಕುದುರೆ ಸತ್ತೇ ಹೋಯಿತು. ಆಗ ಸೈರಸ್ ಪೂನವಾಲಾ ಅಂತಹ ಸೀರಮ್ಗಳನ್ನು ನಾವೇ ಯಾಕೆ ಉತ್ಪಾದನೆ ಮಾಡಬಾರ್ದು ಅಂತ ಕೇಳಿದ್ರಂತೆ. ಬಳಿಕ ಅದೇ ವರ್ಷ 1966ರಲ್ಲೇ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾವನ್ನು ಹುಟ್ಟು ಹಾಕಲಾಯಿತು. ಆರಂಭದಲ್ಲಿ ತಮ್ಮ ಕುದುರೆಗಳ ಶುದ್ಧೀಕರಿಸಿದ ರಕ್ತವನ್ನು ಬಳಸಿಕೊಂಡು ಡೆಫ್ತೀರಿಯಾ, ಟೆಟನಸ್, ಸ್ಕಾರ್ಲೆಟ್ ಫೀವರ್ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ಲಸಿಕೆ ಉತ್ಪಾದನೆ ಮಾಡಲಾಯಿತು. ಇದೇ ಕಾರಣಕ್ಕೆ ಸೈರಸ್ ಪೂನವಾಲಾ ಅವರನ್ನು ವ್ಯಾಕ್ಸಿನ್ ಕಿಂಗ್ ಅಂತ ಕರೆಯಲಾಗುತ್ತೆ. ಸದ್ಯ ಅವರು ಪೂನವಾಲಾ ಗ್ರೂಪ್ ಮತ್ತು ಸೀರಮ್ ಕಂಪನಿಯ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಹೌದು, ವ್ಯಾಕ್ಸಿನ್ ಕಿಂಗ್ ಕೂಡ ಇವಾಗಲೂ ಬದುಕಿದ್ದಾರೆ. ಬಿಲ್ ಗೇಟ್ಸ್ ಹೇಳಿಕೆಯಿಂದ ಪ್ರೇರಣೆ. ಮೈಕ್ರೋಸಾಫ್ಟ್ ಮತ್ತು ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ನ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್ 2014ರಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವಾಗ ಹೊಸದೊಂದು ಸಾಂಕ್ರಾಮಿಕ ರೋಗಕ್ಕೆ ಜಗತ್ತು ಸಿದ್ಧವಾಗಿಲ್ಲ, ಅಂತಹ ಪರಿಸ್ಥಿತಿಗೆ ನಾವೆಲ್ಲ ರೆಡಿಯಾಗಿರಬೇಕು ಅಂತ ಎಚ್ಚರಿಸಿದ್ರು. ಅಂದಿನಿಂದ ಪ್ಯಾಂಡಮಿಕ್ ರೀತಿಯ ಸಿಚುವೇಶನ್ಗೆ ರೆಡಿಯಾಗಿರಬೇಕು ಅಂತ ನಾನು ಬಯಸಿದ್ದೆ ಅಂತ ಅಡಾರ್ ಪೂನವಾಲಾ ಈ ಹಿಂದೆ ಸಂದರ್ಶನವೊಂದರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ಕಂಪನಿಯ ಲಸಿಕೆ ಉತ್ಪಾದನಾ ಸಾಮರ್ಥ್ಯವನ್ನು ಡಬಲ್ ಮಾಡಿದ್ರು. ಹೆಚ್ಚೆಚ್ಚು ವ್ಯಾಕ್ಸಿನ್ ಉತ್ಪಾದನೆ ಮಾಡಿ ವಿದೇಶಕ್ಕೆ ಪೂರೈಕೆ ಮಾಡಿದ್ರು. ಜಗತ್ತಿಗೆ ಕೊರೋನಾ ಅಪ್ಪಳಿಸಿದ ಸಮಯ
ಜಗತ್ತಿಗೆ ಕೊರೋನಾ ಬಂದು ಅಪ್ಪಳಿಸಿದ ಟೈಮ್ನಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿಯು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಜೊತೆ ಸೇರಿಕೊಂಡು ಹೊಸ ಮಲೇರಿಯಾ ಲಸಿಕೆಯನ್ನು ಅಭಿವೃದ್ಧಿಪಡಿಸ್ತಾ ಇತ್ತು. 2020 ಮೇ ತಿಂಗಳಿನಲ್ಲಿ ಆಸ್ಟ್ರಾಜೆನೆಕಾ ಕಂಪನಿಯ ಸಿಇಒ ಪ್ಯಾಸ್ಕಲ್ ಸಾರಿಯೆಟ್ ಅವರೊಂದಿಗೆ ವಿಡಿಯೋ ಕಾಲ್ ಮೂಲಕ ಮಾತನಾಡಿದರು ಅಡರ್ ಪೂನಾವಾಲಾ. ಇದೇ ವೇಳೆ ಕೊರೋನಾ ಲಸಿಕೆ ಉತ್ಪಾದನೆಯ ಡೀಲನ್ನು ಕುದುರಿಸಿಕೊಂಡ್ರು. 12 ತಿಂಗಳಲ್ಲಿ 100 ಕೋಟಿ ಡೋಸ್ಗಳನ್ನು ಉತ್ಪಾದನೆ ಮಾಡೋ ಒಪ್ಪಂದ ಇದಾಗಿತ್ತು. ಅದೇ ತಿಂಗಳು ಪುಣೆಯ ಸೀರಮ್ ಕ್ಯಾಂಪಸ್ಗೆ ಒಂದು ಪಾರ್ಸೆಲ್ ಬಂತು. ಅದರಲ್ಲಿ ಆಕ್ಸ್ಫರ್ಡ್ ಲಸಿಕೆಯನ್ನು ಉತ್ಪಾದನೆ ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳಿದ್ವು, ಜೊತೆಗೆ ಅವುಗಳನ್ನು ಹೇಗೆ ಬಳಸಬೇಕು ಅನ್ನೋ ವಿವರವಾದ ಸೂಚನೆಗಳಿದ್ವು. ಆದರೆ ಲಸಿಕೆಯ ಮಾನವ ಪ್ರಯೋಗ ನಡೆದ ಯಾವುದೇ ಮಾಹಿತಿಯಾಗಲಿ ಅಥವಾ ಲಸಿಕೆ ಸೇಫ್ ಮತ್ತು ಪರಿಣಾಮಕಾರಿ ಅಂತ ಅನುಮೋದನೆ ಸಿಕ್ಕ ಮಾಹಿತಿ ಇರಲಿಲ್ಲ. ಇದರ ಬೆನ್ನಲ್ಲೇ ತಮ್ಮ 3 ವ್ಯಾಕ್ಸಿನ್ ಫ್ಯಾಕ್ಟರಿಗಳಲ್ಲಿ ಆಗ್ತಾ ಇದ್ದ ಬೇರೊಂದು ಲಸಿಕೆಯ ಉತ್ಪಾದನೆ ನಿಲ್ಲಿಸಿ ಆಕ್ಸ್ಫರ್ಡ್ ಆಸ್ಟ್ರಾಜೆನೆಕಾ ಲಸಿಕೆ ಉತ್ಪಾದನೆ ಮಾಡುವಂತೆ ಸೂಚನೆ ಕೊಟ್ಟರು ಅಡರ್ ಪೂನಾವಾಲಾ. 2020 ಡಿಸೆಂಬರ್ನಲ್ಲಿ ಆಸ್ಟ್ರಾಜೆನೆಕಾ ಆಕ್ಸ್ಫರ್ಡ್ ಲಸಿಕೆಗೆ ಬ್ರಿಟನ್ನ ಮೆಡಿಸಿನ್ಸ್ ಆ್ಯಂಡ್ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ರೆಗ್ಯುಲೇಟರಿ ಏಜೆನ್ಸಿ MHRA ಅನುಮೋದನೆ ಕೊಡ್ತು. ಈ ಲಸಿಕೆಗೆ ಮೊದಲು ಅನುಮೋದನೆ ಕೊಟ್ಟ ದೇಶ ಅನಿಸ್ಕೊಳ್ತು. ಅನುಮೋದನೆ ಸಿಗೋ ವೇಳೆ ಸೀರಮ್ ಕಂಪನಿ 4 ಕೋಟಿ ಡೋಸ್ಗಳನ್ನು ಉತ್ಪಾದನೆ ಮಾಡಿಟ್ಕೊಂಡ್ಬಿಟ್ಟಿತ್ತು. ಬಳಿಕ 2021 ಫೆಬ್ರವರಿ ತಿಂಗಳಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಈ ಲಸಿಕೆಯ ತುರ್ತು ಬಳಕೆಗೆ ಅನುಮೋದನೆಯನ್ನು ಕೊಟ್ಟುಬಿಡ್ತು. ಬಳಿಕ ಭಾರತದ ಔಷಧ ನಿಯಂತ್ರಣ ಪ್ರಾಧಿಕಾರ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತು ಈ ಲಸಿಕೆಗೆ. ಪೂನಾವಾಲಾರ ಲ್ಯಾವಿಶ್ ಲೈಫ್ ಸ್ಟೈಲ್. ಸೀರಮ್ ಕಂಪನಿ ಉತ್ಪಾದನೆ ಮಾಡುವ ಲಸಿಕೆಗಳು ಜನರ ಪ್ರಾಣ ಉಳಿಸೋ ಜೊತೆಗೆ ಪೂನಾವಾಲಾ ಮತ್ತು ಅವರ ಕುಟುಂಬವನ್ನು ಸಂಪದ್ಭರಿತವನ್ನಾಗಿಸ್ತು, ಶ್ರೀಮಂತವಾಗಿಸ್ತು. ಸೈರಸ್ ಪೂನಾವಾಲಾ ಭಾರತದ 6ನೇ ಶ್ರೀಮಂತ ವ್ಯಕ್ತಿ. ಅವರ ಆಸ್ತಿ $15 ಬಿಲಿಯನ್. ಭಾರತದ ರೂಪಾಯಿ ಲೆಕ್ಕದಲ್ಲಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ಅವರ ಪುತ್ರ 40 ವರ್ಷ ವಯಸ್ಸಿನ ಬಿಲಿಯನೇರ್ ಅಡರ್ ಪೂನಾವಾಲಾರದ್ದು ಐಷಾರಾಮಿ ಜೀವನ. ಎಷ್ಟರ ಮಟ್ಟಿಗೆ ಅಂದರೆ ಭಾರತದಲ್ಲಿ ಅಮೆರಿಕದ ಮಾಜಿ ರಾಯಭಾರ ಕಚೇರಿಯಾಗಿದ್ದ ಮುಂಬೈನ ಲಿಂಕ್ ಹೌಸನ್ನು 2015ರಲ್ಲಿ 750 ಕೋಟಿಗೆ ಖರೀದಿ ಮಾಡಿತ್ತು ಪೂನಾವಾಲಾ ಕುಟುಂಬ. ಆ ಟೈಮಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟವಾದ ಮನೆ ಎನಿಸ್ಕೊಳ್ತು. ಪ್ರೈವೇಟ್ ಜೆಟ್ಸ್ ಮತ್ತು ಪೇಂಟಿಂಗ್ಸ್ ಅಂದರೆ ಪೂನಾವಾಲಾಗೆ ತುಂಬ ಕ್ರೇಜ್. ಹಲವು ಪ್ರೈವೇಟ್ ಜೆಟ್ಗಳನ್ನು ಹೊಂದಿರೋ ಇವರು ಹೆಚ್ಚು ಓಡಾಡೋದು ಪ್ರೈವೇಟ್ ಜೆಟ್ ಮತ್ತು ಹೆಲಿಕಾಪ್ಟರ್ಗಳಲ್ಲೇ. ಅಮೆರಿಕ ಅಧ್ಯಕ್ಷರು ಓಡಾಡೋಕೆ ಏರ್ಫೋರ್ಸ್ 1 ಸಪ್ರೇಟ್ ವಿಮಾನ ಇಟ್ಕೊಂಡಿದ್ದಾರಲ್ಲ, ಅದೇ ರೀತಿ ಪೂನಾವಾಲಾ ಬಳಿ ಏರ್ಬಸ್ A320 ಜೆಟ್ ಇದೆ. ಇದರ ಒಳಗೇನೆ ಆಫೀಸ್ ಸೇರಿದಂತೆ ಹಲವು ಸೌಲಭ್ಯಗಳಿವೆ. ಪಿಕಾಸೋ ಸೇರಿದಂತೆ ಪ್ರಸಿದ್ಧ ಪೇಂಟರ್ಗಳ ದುಬಾರಿ ಪೇಂಟಿಂಗ್ಸ್ ಖರೀದಿ ಮಾಡಿದ್ದಾರೆ. ಫೆರಾರಿ, ರೋಲ್ಸ್ ರಾಯ್, ಬೆಂಟ್ಲಿ ಸೇರಿದಂತೆ 35ಕ್ಕೂ ಅಧಿಕ ಐಷಾರಾಮಿ ಕಾರುಗಳಿವೆ. ಮರ್ಸಿಡೀಸ್ S350 ಕಾರನ್ನು ಬ್ಯಾಟ್ ಮೊಬೈಲ್ ಆಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಲಂಡನ್ನ ಅತ್ಯಂತ ದುಬಾರಿ ಮನೆಯಾದ ಮೇಫೇರ್ ಮ್ಯಾನ್ಷನ್ ಅನ್ನು ಬಾಡಿಗೆಗೆ ಪಡ್ಕೊಂಡ್ರು. ಇದರ ಬಾಡಿಗೆ 1 ವಾರಕ್ಕೆ ಸುಮಾರು 51 ಲಕ್ಷ ರೂಪಾಯಿ. ಈ ದುಡ್ಡಿಗೆ ಒಂದು ಒಳ್ಳೆ ಮನೆನೇ ಕಟ್ಟಬಹುದು. ಗಂಡನಿಗೆ ತಕ್ಕ ಹೆಂಡತಿ. ಅಡರ್ ಪೂನಾವಾಲಾ ತಮಗಿಂತ 10 ತಿಂಗಳು ಚಿಕ್ಕವರಾದ ಪುಣೆ ಮೂಲದ ನತಾಶಾ ಅನ್ನೋರನ್ನ 2006ರಲ್ಲಿ ಮದುವೆಯಾದರು. ಇವರಿಗೆ ಸೈರಸ್ ಮತ್ತು ಡೇರಿಯಸ್ ಪೂನಾವಾಲಾ ಅನ್ನುವ 2 ಗಂಡು ಮಕ್ಕಳಿದ್ದಾರೆ. ಒಬ್ಬ ಮಗನಿಗೆ ಸೈರಸ್ ಪೂನಾವಾಲಾ ಅಂತ ಅಜ್ಜನ ಹೆಸರನ್ನೇ ಇಟ್ಟಿದ್ದಾರೆ. ಬಿಸ್ನೆಸ್ ವುಮನ್ ಆಗಿರೋ ನತಾಶಾ ಪೂನಾವಾಲಾ ಗ್ರೂಪ್ನಲ್ಲಿ ಹಲವು ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ವಿಲು ಪೂನಾವಾಲಾ ಫೌಂಡೇಶನ್ನ ಅಧ್ಯಕ್ಷರಾಗಿದ್ದಾರೆ. ವಿಲು ಪೂನಾವಾಲಾ ರೇಸಿಂಗ್ ಆ್ಯಂಡ್ ಬ್ರೀಡಿಂಗ್ ಪ್ರೈವೇಟ್ ಲಿಮಿಟೆಡ್ನ ಡೈರೆಕ್ಟರ್ ಆಗಿದ್ದಾರೆ. ನೆದರ್ಲ್ಯಾಂಡ್ನಲ್ಲಿರುವ ಪೂನಾವಾಲಾ ಸೈನ್ಸ್ ಪಾರ್ಕ್ನ ನಿರ್ದೇಶಕರಾಗಿದ್ದಾರೆ. ಫ್ಯಾಷನಿಸ್ಟಾ, ಸೋಷಿಯಲೈಟ್ ಮತ್ತು ಫಿಲಾಂಥ್ರಸಫಿಸ್ಟ್ ಆಗಿರುವ ನತಾಶಾ ಬಾಲಿವುಡ್ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿದ್ದಾರೆ. ಹಲವು ಬಾಲಿವುಡ್ ನಟ ನಟಿಯರು ಇವರ ಫ್ರೆಂಡ್ಸ್. ತಮ್ಮ ಮನೆ ಬಂಗಲೆಗಳಲ್ಲಿ ಆಗಾಗ ಪಾರ್ಟಿ ಆಯೋಜನೆ ಮಾಡ್ತಾ ಇರ್ತಾರೆ ನತಾಶಾ. ವಿಶೇಷ ಅಂದರೆ ನತಾಶಾ ಮತ್ತು ಅಡರ್ ಪೂನಾವಾಲಾ ಮೊದಲು ಭೇಟಿಯಾಗಿದ್ದೆಲ್ಲಿ ಗೊತ್ತಾ? ಗೋವಾದಲ್ಲಿ ವಿಜಯ್ ಮಲ್ಯ ಆಯೋಜನೆ ಮಾಡಿದ್ದ ನ್ಯೂ ಇಯರ್ ಪಾರ್ಟಿಯಲ್ಲಂತೆ. ಗಂಡನಂತೆಯೇ ಐಷಾರಾಮಿ ಜೀವನ ನತಾಶರದ್ದು ಕೂಡ. ಜೊತೆಗೆ ತಮ್ಮ ಫ್ಯಾಷನ್ ಸ್ಟೈಲ್ನಿಂದಲೂ ಪಾಪ್ಯುಲರ್ ಆಗಿದ್ದಾರೆ. ಇವರಿಗೆ ಬಿಲ್ ಗೇಟ್ಸ್ ಮತ್ತು ಅವರ ಪತ್ನಿ ಮೆಲಿಂಡಾ ಗೇಟ್ಸ್ ಮತ್ತು ತಮ್ಮ ಅತ್ತೆ ವಿಲು ಪೂನಾವಾಲಾ ಪ್ರೇರಣೆ ಅಂತ ಇಂಟರ್ವ್ಯೂ ಒಂದರಲ್ಲಿ ಹೇಳ್ಕೊಂಡಿದ್ರು ನತಾಶಾ. ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಇರುವ ನತಾಶಾ ಇತ್ತೀಚೆಗೆ ತಮ್ಮದೇ ಕಂಪನಿ ಉತ್ಪಾದಿಸಿದ ಕೋವಿಶೀಲ್ಡ್ ಲಸಿಕೆಯನ್ನು ಚುಚ್ಚಿಸಿಕೊಂಡು ಅದರ ಫೋಟೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡಿದ್ರು. ಕೊರೋನಾ 2ನೇ ಅಲೆ, ವ್ಯಾಕ್ಸಿನ್ ಪ್ರಿನ್ಸ್ಗೆ ಸಮಸ್ಯೆಗಳ ಸರಮಾಲೆ. ನಿಮಗೆಲ್ಲ ಗೊತ್ತಿರುವಂತೆ ಭಾರತದಲ್ಲಿ ಕಳೆದ ಕೆಲ ದಿನಗಳಿಂದ 3 ಲಕ್ಷಕ್ಕೂ ಅಧಿಕ ಕೊರೋನಾ ಕೇಸಸ್ ವರದಿಯಾಗ್ತಾ ಇದೆ. 3 ಲಕ್ಷಕ್ಕಿಂತ ಬಹಳ ಜಾಸ್ತಿನೇ. ದಿನನಿತ್ಯ 3,000ಕ್ಕೂ ಅಧಿಕ ಜನ ಕೊರೋನಾದಿಂದ ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ. ನಾವು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರುವ ಈ ಟೈಮ್ ಫ್ರೇಮ್ನಲ್ಲಿ ಹೇಳುತ್ತಿರೋದು ನಿಮಗೆ. ಇಂಥ ಟೈಮಲ್ಲಿ ಭಾರತವನ್ನು ಸೇವ್ ಮಾಡೋಕ್ಕೆ ಇರೋ ಒಂದೇ ಒಂದು ದಾರಿ ಅಂದರೆ ಅದು ಹೆಚ್ಚೆಚ್ಚು ಜನರಿಗೆ ಲಸಿಕೆಯನ್ನು ಹಾಕೋದು. ಇದನ್ನೇ ಮನಗಂಡು ಕೇಂದ್ರ ಸರ್ಕಾರ ಕೂಡ ಇತ್ತೀಚೆಗೆ 18 ವರ್ಷ ಮೇಲ್ಪಟ್ಟ ದೊಡ್ಡ ಸಮುದಾಯಕ್ಕೆ ಕೊರೋನಾ ಲಸಿಕೆಯನ್ನು ಓಪನ್ ಅಪ್ ಮಾಡಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬೇಕಾಗುವಷ್ಟು ಲಸಿಕೆ ಈಗ ಸಿಗ್ತಾ ಇಲ್ಲ. ಹಲವು ರಾಜ್ಯಗಳಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆನೇ ಹಾಕಲಾಗ್ತಾ ಇಲ್ಲ.
ಭಾರತದಲ್ಲಿ ಹೆಚ್ಚು ಹಾಕ್ತಿರೋದು ಸೀರಂ ಕಂಪನಿ ಉತ್ಪಾದನೆ ಮಾಡ್ತಿರುವ ಕೋವಿಶೀಲ್ಡ್ ಲಸಿಕೆಯನ್ನು. ಆದರೆ ಸರ್ಕಾರ ಆರ್ಡರ್ ಕೊಟ್ಟಷ್ಟು ಲಸಿಕೆಯನ್ನು ಪೂರೈಸೋಕೆ ಸೀರಂಗೆ ಆಗ್ತಾ ಇಲ್ಲ. ಇಂಥ ಬಿಕ್ಕಟ್ಟಿನ ಸಂದರ್ಭದಲ್ಲಿ ವ್ಯಾಕ್ಸಿನ್ ಪ್ರಿನ್ಸ್ ಅಡರ್ ಪೂನಾವಾಲಾ ತಮ್ಮ ಕುಟುಂಬ ಸಮೇತ ಪ್ರೈವೇಟ್ ಜೆಟ್ನಲ್ಲಿ ಲಂಡನ್ಗೆ ಹೋಗಿ ಕುತ್ಕೊಂಡಿದ್ದಾರೆ. ಅಲ್ಲೇ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿ ಹಲವು ವಿಚಾರಗಳ ಬಗ್ಗೆ ಸ್ಫೋಟಕ ಸಂಗತಿಗಳನ್ನು ಹೊರಹಾಕಿದ್ದಾರೆ. ಇದರಲ್ಲಿ ಅವರ 3 ಹೇಳಿಕೆಗಳು ತುಂಬ ಮುಖ್ಯವಾಗಿವೆ. ಹೇಳಿಕೆ ನಂಬರ್ 1, ಲಸಿಕೆ ಕೊಟ್ಟಿಲ್ಲ ಅಂದರೆ ಸರಿ ಇರಲ್ಲ ಅಂತ ಭಾರತದಲ್ಲಿ ಕೆಲವರು ಬೆದರಿಕೆ ಹಾಕ್ತಿದ್ದಾರೆ. ನಾನು ಲಸಿಕೆ ಪೂರೈಸಿಲ್ಲ ಅಂದರೆ ಅವರು ಏನು ಮಾಡಬಹುದು ಅನ್ನೋದರ ಮುನ್ಸೂಚನೆ ಇದು. ಈ ಬೆದರಿಕೆ ನಮ್ಮನ್ನು ಬೇರೇನೂ ಮಾಡೋಕ್ಕೂ ಬಿಡ್ತಾ ಇಲ್ಲ. ಹೇಳಿಕೆ ನಂಬರ್ 2, ಹಿಂದೆಂದೂ ಕಂಡಿಲ್ಲದ ಮಟ್ಟದಲ್ಲಿ ನಿರೀಕ್ಷೆ ಮತ್ತು ಅಗ್ರೆಷನ್ ಹೆಚ್ಚಾಗಿದೆ. ಲಸಿಕೆ ಪಡಿಬೇಕು ಅಂತ ಎಲ್ಲರೂ ಭಾವಿಸ್ತಾರೆ, ಆದರೆ ಬೇರೆಯವರು ಯಾಕೆ ನಮಗಿಂತ ಮೊದಲು ಲಸಿಕೆ ಪಡಿಬೇಕು ಅನ್ನೋದನ್ನು ಅವರು ಅರ್ಥ ಮಾಡ್ಕೋತಾ ಇಲ್ಲ. ಹೇಳಿಕೆ ನಂಬರ್ 3, ಲಂಡನ್ನಲ್ಲಿ ನಾನು ಸ್ವಲ್ಪ ಹೆಚ್ಚು ದಿನ ಇರ್ತೀನಿ, ಯಾಕಂದರೆ ಆ ಪರಿಸ್ಥಿತಿಗೆ ಹೋಗೋಕೆ ನನಗಿಷ್ಟ ಇಲ್ಲ. ಅಲ್ಲಿಗೆ ಹೋದರೆ ಎಲ್ಲವೂ ನನ್ನ ಹೆಗಲ ಮೇಲೆ ಹಾಕ್ತಾರೆ, ಎಲ್ಲವನ್ನ ನಾನೇ ಮಾಡೋಕ್ಕಾಗಲ್ಲ. ಇದು ಅಡರ್ ಪೂನಾವಾಲಾ ಅವರ 3 ಇಂಪಾರ್ಟೆಂಟ್ ಹೇಳಿಕೆಗಳು. ಹೇಗಿದೆ ನೋಡಿ ಅಡರ್ ಪೂನಾವಾಲಾ ಅವರ ಈ 3 ಹೇಳಿಕೆಗಳು. ಪರಿಸ್ಥಿತಿ ಹೇಗಿದೆ ಅನ್ನೋದು ಸ್ಪಷ್ಟವಾಗಿ ಇದರಲ್ಲಿ ಗೊತ್ತಾಗ್ಬಿಡುತ್ತೆ. ಹಾಗಿದ್ರೆ ಅಡರ್ ಪೂನಾವಾಲಾಗೆ ಬೆದರಿಕೆ ಹಾಕ್ತಿರೋರು ಯಾರು? ಯಾವ ರಾಜ್ಯದ CM, ಯಾವ ಉದ್ಯಮಿಗಳು, ಯಾವ ಪ್ರಭಾವಶಾಲಿಗಳು ಅನ್ನೋ ಪ್ರಶ್ನೆಯಲ್ಲಿ ಮೂಡುತ್ತೆ. ಕೇಂದ್ರ ಸರ್ಕಾರ 50% ವ್ಯಾಕ್ಸಿನ್ ನಮಗೆ ಕೊಡಿ, ಒಂದು ರೇಟಿಗೆ ಕೊಡಿ, ಉಳಿದಿದ್ದು 50% ಲಸಿಕೆ ನೀವು ರಾಜ್ಯ ಸರ್ಕಾರಕ್ಕಾದರೂ ಕೊಡಿ, ಓಪನ್ ಮಾರ್ಕೆಟಿಗಾದರೂ ಕೊಡಿ ಅಂತ ಬಿಟ್ಟುಬಿಡ್ತು. ಇದರ ಪರಿಣಾಮ ರಾಜ್ಯ ಸರ್ಕಾರಗಳು ಸೀರಂ ಮೇಲೆ ಮುಗಿಬಿದ್ವು, ನಮಗೆ ಕೊಡಿ ಅಂತ. ಆಗ ಮಹಾರಾಷ್ಟ್ರದವರು ಸುಮ್ಮನೆ ಇರ್ತಾರಾ? ನಮ್ಮ ರಾಜ್ಯದಲ್ಲಿರೋದು, ಪುಣೆಯಲ್ಲಿರೋದು, ನೀವು ನಮಗೆ ಕೊಡದೆ ಹೆಂಗಿರ್ತೀರಾ ಅನ್ನೋ ಫೀಲಿಂಗ್ ಅವ್ರಿಗೂ ಇದ್ದೇ ಇರುತ್ತೆ. ಅವರು ಕೂಡ ಕೇಳಿರ್ತಾರೆ. ಅದಕ್ಕೆ ವಿಪರೀತ ಪ್ರಭಾವ ತಡೆಯೋಕ್ಕಾಗ್ದೇನೆ ಅವರು ಓಡಿ ಹೋಗಿದ್ದಾರೆ ದೇಶ ಬಿಟ್ಟು ಅನ್ನುವಂಥ ಅನಾಲಿಸಿಸನ್ನು ಮಾಡಲಾಗ್ತಾ ಇದೆ. ಅವರು ಇಂಟರ್ವ್ಯೂ ಕೊಟ್ಟರು ಅಂತ ಹೇಳಿದ್ವಲ್ಲ ಅಡರ್ ಪೂನಾವಾಲಾ, ಅದರ ಬೆನ್ನಲ್ಲೇ ಮಹಾರಾಷ್ಟ್ರ ಸರ್ಕಾರ ಸೀರಂ ಕಂಪನಿ ವಿರುದ್ಧ ಕೇಂದ್ರ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡ್ತು. ಅದರಲ್ಲಿ ಆಕ್ಸ್ಫರ್ಡ್ ಲಸಿಕೆಗೆ ಜಗತ್ತಿನ ಉಳಿದ ದೇಶಗಳಲ್ಲಿ ಕಮ್ಮಿ ಬೆಲೆ ಇದೆ, ಬೇರೆ ಬೇರೆ ದೇಶಗಳು ಒಂದೊಂದು ರೇಟ್ ಇದೆ, ಆದರೆ ನಮ್ಮ ದೇಶದಲ್ಲಿ ಬೇರೆ ದೇಶಗಳಿಗಿಂತಲೂ ಜಾಸ್ತಿ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ ಅಂಥೇಳಿ ಕಂಪ್ಲೇಂಟ್ ಮಾಡಿತ್ತು. ಅಲ್ಲದೆ ಸೀರಂ ಕಂಪನಿ ಇರೋದು ಮಹಾರಾಷ್ಟ್ರದ ಪುಣೆಯಲ್ಲಿ. ಸೊ ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ನಮಗೆ ಕೇಳಿದಷ್ಟು ಲಸಿಕೆ ಕೊಡ್ತಿಲ್ಲ ಅಂದರೆ ಏನರ್ಥ ಅಂತ ಮಹಾರಾಷ್ಟ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತು. ಹಾಗಂತ ಪೂನಾವಾಲಾ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅವರೇನು ನಿಮ್ಮ ಥರ ತೀರ ಸಾಮಾನ್ಯ ಜನ, ರಕ್ಷಣೆನೇ ಇಲ್ಲ ಅವರಿಗೆ ಅನ್ನೋ ರೀತಿ ಏನಿಲ್ಲ. ಅವರಿಗೆ ಲಂಡನ್ಗೆ ಹಾರೋಕ್ಕೂ ಮುನ್ನವೇ ಕೇಂದ್ರ ಸರ್ಕಾರದ ಕಡೆಯಿಂದ ವೈ ಕೆಟಗರಿಯ ಭದ್ರತೆಯನ್ನು ಅವ್ರಿಗೆ ಕೊಡಲಾಗಿತ್ತು. ಅಂದರೆ ಕಮಾಂಡೋಗಳು ಪೂನಾವಾಲಾ ಎಲ್ಲಿಗೆ ಹೋಗ್ತಾರೋ ಅಲ್ಲೆಲ್ಲ ಅವರ ಹಿಂದೆನೇ ಹೋಗಿ ರಕ್ಷಣೆಯನ್ನು ಕೊಡ್ತಾರೆ. ಇನ್ನೊಂದು ವಾದ ಅಂತ ಹೇಳಿದ್ರೆ, ಕೊರೋನಾ ಲಸಿಕೆಗೆ ಆರ್ಡರ್ ಮೇಲೆ ಆರ್ಡರ್ ಪಡೆದು ಈಗ ಟಾರ್ಗೆಟ್ ರೀಚ್ ಆಗದೇ ಇರೋ ಟೈಮಲ್ಲಿ ಇಂಥ ಹೇಳಿಕೆ ಕೊಟ್ಟು ಸರ್ಕಾರಗಳ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಪೂನಾವಾಲಾ ಅವರೇ ಹೇಳೋ ಪ್ರಕಾರ ಜುಲೈವರೆಗೆ ವ್ಯಾಕ್ಸಿನ್ ಕೊರತೆ ಭಾರತದಲ್ಲಿ ತುಂಬ ಕಾಡುತ್ತಂತೆ. ಸೊ ಆ ಸಮಸ್ಯೆ ಬಗೆಹರಿಸೋಕೆ ಪೂನಾವಾಲಾ ಏನು ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ. ಇನ್ನು ಪೂನಾವಾಲಾ ಲಂಡನ್ಗೆ ಹೋಗೋಕೆ ಮತ್ತೊಂದು ಕಾರಣ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಬ್ರಿಟನ್ನಲ್ಲಿ 240 ಮಿಲಿಯನ್ ಪೌಂಡ್ನಷ್ಟು ಹಣವನ್ನು ಸೀರಂ ಕಂಪನಿ ಹೂಡಿಕೆ ಮಾಡಿದೆ. ಈ ಮೂಲಕ ತಮ್ಮ ವ್ಯಾಕ್ಸಿನ್ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋಕೆ ಮತ್ತು ಅಲ್ಲಿ ಹೊಸದೊಂದು ಸೇಲ್ಸ್ ಆಫೀಸನ್ನು ಸ್ಥಾಪಿಸೋಕೆ ಅಡರ್ ಪೂನಾವಾಲಾ ನಿರ್ಧಾರ ಮಾಡಿದ್ದಾರೆ. ಇಲ್ಲಿ ಭಾರತ ಸರ್ಕಾರ ಸದ್ಯ ಲಸಿಕೆ ರಫ್ತಿನ ಮೇಲೆ ನಿರ್ಬಂಧ ಹೇರಿರೋದ್ರಿಂದ ಬ್ರಿಟನ್ನಲ್ಲಿ ಉತ್ಪಾದನೆ ಮಾಡಿದ ಲಸಿಕೆಯನ್ನು ಯಾವ ದೇಶಕ್ಕಾದರೂ ರಫ್ತು ಮಾಡಬಹುದು. ಬೇರೆ ಬೇರೆ ಕಡೆ ಆಲ್ರೆಡಿ ಅಗ್ರಿಮೆಂಟ್ ಮಾಡಿಕೊಂಡು ರೀಚ್ ಮಾಡೋಕ್ಕಾಗ್ತಿಲ್ಲ ಅದನ್ನು ಟಾರ್ಗೆಟ್ನ, ಅದನ್ನು ಫುಲ್ಫಿಲ್ ಮಾಡ್ಬೋದು ಅನ್ನೋ ಉದ್ದೇಶ ಕೂಡ ಅಡರ್ ಪೂನಾವಾಲಾಗೆ ಸೀರಂಗೆ ಇರಬಹುದು. ಯಾಕಂದರೆ ಒಂದು ಅಡಕತ್ತಿರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರೀಗ. ಈ ಕೋವಿಶೀಲ್ಡ್ ಲಸಿಕೆ ಇದೆಯಲ್ಲ, ಅದೊಂದು ಇಂಟರ್ನ್ಯಾಷನಲ್ ಪ್ರಾಡಕ್ಟ್. ಅದು ಆಸ್ಟ್ರಾಜೆನೆಕಾ, ಆಕ್ಸ್ಫರ್ಡ್ ಹಾಗೂ ಭಾರತದ ಸೀರಂ ಅದರ ಉತ್ಪಾದನೆ ಮಾಡ್ತಿರೋದು. ಲಸಿಕೆ ತಯಾರಿಸಿರೋದು ಆಕ್ಸ್ಫರ್ಡ್ ಮತ್ತು ಆಸ್ಟ್ರಾಜೆನೆಕಾ, ಇವರು ಉತ್ಪಾದನೆ ಮಾಡ್ತಿರೋದಷ್ಟೇ, ಇವರೇನು ಕಂಡು ಹಿಡಿದಿರೋದಲ್ಲ. ಸೊ ಇದೊಂದು ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಆಗುತ್ತೆ. ಈ ಆಸ್ಟ್ರಾಜೆನೆಕಾಗೆ ಯುರೋಪಿಯನ್ ಕಮಿಷನ್ ಸೇರಿದಂತೆ ಬೇರೆ ಬೇರೆ ದೇಶಗಳಿಂದ ಆರ್ಡರ್ ಕೊಟ್ಟಿದ್ರು, ಇಂತಿಷ್ಟು ಟೈಮ್ ಒಳಗೆ ಇಂತಿಷ್ಟು ಲಸಿಕೆಯನ್ನು ಕೊಡಬೇಕು ಅಂತ. ಆದರೆ ಭಾರತದಲ್ಲಿ ರಫ್ತು ಮಾಡೋಂಗಿಲ್ಲ ಅಂತೆಲ್ಲ ನಿರ್ಬಂಧ ಹೇರ್ಕೊಂಡು ಕೂತಿದ್ದಾರೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರಗಳೆಲ್ಲ ನಮಗೆ ಫಸ್ಟ್ ಕೊಡಿ ಅಂತ ಒತ್ತಡ ಹಾಕ್ತಿದ್ದಾವೆ. ಹೀಗಾಗಿ ಸೀರಂ ಕಂಪನಿಗೆ ಸರಿಯಾದ ಪ್ರಮಾಣದಲ್ಲಿ ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದರ ಪರಿಣಾಮ ಯುರೋಪಿಯನ್ ಕಮಿಷನ್ ಈ ಡೀಲ್ಗೆ ಸಂಬಂಧಪಟ್ಟ ಹಾಗೆ, ಕೋವಿಶೀಲ್ಡ್ ಡೀಲ್ಗೆ ಸಂಬಂಧಪಟ್ಟ ಹಾಗೆ ಆಸ್ಟ್ರಾಜೆನೆಕಾ, ಆಕ್ಸ್ಫರ್ಡ್ ಮೇಲೆ ಲೀಗಲ್ ಆ್ಯಕ್ಷನ್, ಕಾನೂನು ಕ್ರಮ ಕೈಗೊಳ್ತೀವಿ ಅಂಥೇಳಿ ಕಾನೂನು ಕ್ರಮ ಆರಂಭ ಮಾಡಿದೆ. ಅದು ಸೀರಂಗೂ ಬಂತಾಗತ್ತೆ. ಹೀಗಾಗಿ ವಿಪರೀತ ಒತ್ತಡದಲ್ಲಿದ್ದಾರೆ ಅಡರ್ ಪೂನಾವಾಲಾ. ಇದೇ ಕಾರಣಕ್ಕೆ ಅವರು ಬೇರೆ ದೇಶಗಳಲ್ಲೂ ಕೂಡ ಲಸಿಕೆ ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದನ್ನು ಚೆಕ್ ಮಾಡುವ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಆದರೆ ಈಗ ಸೀರಂನ ಅವಶ್ಯಕತೆ ಭಾರತಕ್ಕೆ ತುಂಬ ಜಾಸ್ತಿ ಇದೆ. ಯಾಕಂದರೆ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಕಾಯಿಲೆ ಭಾರತದಲ್ಲಿ ಕಾಟ ಕೊಡ್ತಾ ಇದೆ. ಹೆಚ್ಚೆಚ್ಚು ಲಸಿಕೆ ಉತ್ಪಾದನೆ ಮಾಡಿ ಭಾರತಕ್ಕೆ ಕೊಡಲೇಬೇಕಾಗಿದೆ ಅವರೀಗ. ಅಟ್ ದಿ ಸೇಮ್ ಟೈಮ್ ಭಾರತ ಕೂಡ ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗೋ ಮೂಲಕ
ಈ 140 ಕೋಟಿ ಹತ್ತತ್ರ ಜನಸಂಖ್ಯೆ ನಮ್ಮದು. ಇಂಥ ದೊಡ್ಡ ದೇಶ, ಇಷ್ಟು ವಿಶಾಲ ಜನಸಂಖ್ಯೆಯ ದೇಶ, ಒಂದು ಕಂಪನಿ, ಒಬ್ಬ ವ್ಯಕ್ತಿ ಅಥವಾ 2 ಕಂಪನಿ, 2 ವ್ಯಕ್ತಿಗಳು, ಈ ರೀತಿ ಇಷ್ಟು ದೊಡ್ಡ ದೇಶದ ಭವಿಷ್ಯವನ್ನು ಇಬ್ಬರ ಮೇಲೆ ಹಾಕಿಬಿಡ್ತಾ. ಹಾಗಾದರೆ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇಬ್ಬರ ಮೇಲೆ ಬಿದ್ದುಬಿಡ್ತಾ? ಅವರಿಬ್ಬರು ಒಂದು ಕಂಪನಿ 2 ಕಂಪನಿ ಮೇಲೆ ವಿಪರೀತ ನಂಬಿಕೆ ಇಟ್ಕೊಂಡು ಭಾರತ ಸರ್ಕಾರ ಏನಾದರೂ ಕೂಡ ಕೈ ಸುಟ್ಕೊಳ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ಯಾಕಂದರೆ ಕೇಂದ್ರ ಸರ್ಕಾರ ಸೀರಮ್ಗೆ ಕೊಟ್ಟಂಥ ಆರ್ಡರ್ ಮತ್ತು ಅನುದಾನ ಇದನ್ನು ಸಾರಿ ಹೇಳ್ತಾ ಇದೆ. ಕೇಂದ್ರ ಸರ್ಕಾರ 10 ಕೋಟಿ ಡೋಸ್ಗೆ ಸೀರಮ್ ಕಂಪನಿಗೆ ಮೊದಲ ಆರ್ಡರ್ ಕೊಡ್ತು. ಅದಕ್ಕಾಗಿ 1,500,000 ಕೋಟಿ ರೂಪಾಯಿ ದುಡ್ಡನ್ನು ಕೊಡ್ತು. ಅದಾದ ಬಳಿಕ ಲಸಿಕೆ ಉತ್ಪಾದನೆಯ ಸಾಮರ್ಥ್ಯವನ್ನು ಹೆಚ್ಚಿಸೋಕೆ ಕೇಂದ್ರ ಸರ್ಕಾರದ ಬಳಿ 3,000 ಕೋಟಿ ರೂಪಾಯಿ ಗ್ರಾಂಟ್ ಕೇಳಿತು ಕಂಪನಿ. ಅದಕ್ಕೂ ಅನುಮೋದನೆ ಕೊಡ್ತು ಕೇಂದ್ರ ಸರ್ಕಾರ. ಈಗ 11 ಕೋಟಿ ಡೋಸ್ಗೆ 2ನೇ ಆರ್ಡರ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಅದಕ್ಕಾಗಿ 1,732 ಕೋಟಿ ಹಣವನ್ನು ಕೊಟ್ಟಿದೆ. ಹೀಗೆ ಒಟ್ಟು 6,200 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿದೆ ಕೇಂದ್ರ ಸರ್ಕಾರ. ಅರ್ಧದಷ್ಟು ಹಣ ಅನುದಾನ ಅನ್ನೋದು ಕೂಡ ಇಲ್ಲಿ ವಿಶೇಷ. ಆದರೆ ಅಡರ್ ಪೂನಾವಾಲಾ ಮಾತ್ರ ಜುಲೈವರೆಗೆ ವ್ಯಾಕ್ಸಿನ್ ಶಾರ್ಟೇಜ್ ಸಮಸ್ಯೆ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ರಾತ್ರೋರಾತ್ರಿ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚೋಕೆ ಸಾಧ್ಯ ಇಲ್ಲ ರೀ ಅಂತ ಹೇಳಿದ್ದಾರೆ. ಭಾರತದಂತಹ ದೇಶಗಳನ್ನು ವ್ಯಾಕ್ಸಿನೇಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಹಾಗಿದ್ರೆ ಹೆಚ್ಚೆಚ್ಚು ಭರವಸೆಗಳನ್ನು ಯಾಕೆ ಕೊಟ್ರಿ ನೀವು? ಓವರ್ ಕಮಿಟ್ ಆಗಿದ್ದು ಯಾಕೆ ಅನ್ನೋದಕ್ಕೆ ಅವರು ಉತ್ತರವನ್ನು ಕೊಡಬೇಕು. ಕೇವಲ ಭಾರತ ಮಾತ್ರ ಅಲ್ಲ, ಜಗತ್ತಿನ ವಿವಿಧ ದೇಶಗಳಿಗೆ ಸಮಯಕ್ಕೆ ಸರಿಯಾಗಿ ಲಸಿಕೆ ಪೂರೈಸೋಕೆ ವಿಫಲರಾಗಿದ್ದಾರೆ ವ್ಯಾಕ್ಸಿನ್ ಪ್ರಿನ್ಸ್. ವಿಶ್ವ ಆರೋಗ್ಯ ಸಂಸ್ಥೆಯ ಕೋವಾಕ್ಸ್ ಕಾರ್ಯಕ್ರಮದಡಿ ಸೀರಮ್ ಕಂಪನಿ 10 ಕೋಟಿ ಡೋಸ್ ಕಳಿಸ್ಕೊಡ್ಬೇಕಾಗಿತ್ತು. ಆದರೆ ಇದುವರೆಗೆ ಕೇವಲ 2 ಕೋಟಿಯಷ್ಟು, ಹೆಚ್ಚು ಕಮ್ಮಿ 2 ಕೋಟಿಯಷ್ಟು ಡೋಸ್ಗಳನ್ನು ಮಾತ್ರ ಕಳಿಸ್ಕೊಟ್ಟಿದ್ದಾರೆ. ಜಗತ್ತಿನ 65% ಮಕ್ಕಳು ನಮ್ಮ ಕಂಪನಿ ಉತ್ಪಾದಿಸಿದ ಕನಿಷ್ಠ ಒಂದು ಡೋಸ್ ಲಸಿಕೆಯನ್ನು ಹಾಕಿಸ್ಕೊಂಡಿದ್ದಾರೆ ಅಂತ ಸೀರಮ್ ಹೆಮ್ಮೆಯಿಂದ ಹೇಳ್ಕೊಳುತ್ತೆ. ನಮ್ಮ ಗ್ಲೋಬಲಿ ಆ ಮಟ್ಟಿಗಿನ ರೀಚ್ ಇದೆ ಅಂತ. ಆದ್ರೀಗ ಜಾಗತಿಕ ಕೊರೋನಾ ಲಸಿಕೆಯ ಬೇಡಿಕೆಯನ್ನು ಪೂರೈಸೋಕೆ ಕಂಪನಿ ಹರಸಾಹಸ ಪಡ್ತಾ ಇದೆ. ನಿಮ್ಮ ಗಮನಕ್ಕಿರಲಿ, ಬರೀ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಲಸಿಕೆ ಉತ್ಪಾದಕ ಕಂಪನಿ ಈ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಬಿಲ್ ಗೇಟ್ಸಿಂದ ಪ್ರೇರಣೆ ಪಡ್ಕೊಂಡ್ರು ಅಡರ್ ಪೂನಾವಾಲಾ ಅಂತ ಹೇಳಿದ್ವಲ್ಲ, ಅದೇ ಬಿಲ್ ಗೇಟ್ಸ್ ಒಂದ್ಸಲ ಭಾರತಕ್ಕೆ ಬಂದಾಗ ಪುಣೆಯ ಸೀರಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿದ್ರು. ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಸೀರಮ್ ಇನ್ಸ್ಟಿಟ್ಯೂಟ್ ಬಗ್ಗೆ. ಜೊತೆಗೆ ಅಲ್ಲಿಗೆ ಹೋದಂತಹ ಆ ವಿಡಿಯೋವನ್ನು ಯೂಟ್ಯೂಬ್ನಲ್ಲೂ ಕೂಡ ತಮ್ಮ ಪೇಜ್ನಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ ಬಿಲ್ ಗೇಟ್ಸ್. ಅಷ್ಟು ದೊಡ್ಡ ಕಂಪನಿ ಈಗ ಎದುರು ಬಿಡ್ತಾ ಇದೆ. ಸೀರಮ್ ಇನ್ಸ್ಟಿಟ್ಯೂಟ್ ಸದ್ಯ ತಿಂಗಳಿಗೆ 8 ಕೋಟಿಯಷ್ಟು ಡೋಸ್ಗಳನ್ನು ಉತ್ಪಾದನೆ ಮಾಡ್ತಾ ಇದೆ. ಅಂದರೆ ದಿನಕ್ಕೆ 26 ಲಕ್ಷ. ಭಾರತದಲ್ಲಿ ಪ್ರತಿದಿನ ಲಸಿಕೆ ಚುಚ್ಚುತ್ತಾ ಇರೋದು 20ರಿಂದ 30 ಲಕ್ಷ ಜನರಿಗೆ. ಹಾಗಂತ ಎಲ್ರಿಗೂ ಸೀರಮ್ ಕಂಪನಿಯ ಕೋವಿಶೀಲ್ಡ್ ಲಸಿಕೆಯನ್ನೇ ಚುಚ್ಚುತ್ತಾರೆ ಅಂತ ಅಲ್ಲ. ಭಾರತ್ ಬಯೋಟೆಕ್ನ ಕೋವಾಕ್ಸಿನ್ ಕೂಡ ಇದೆ. ಆದರೆ ಅದರ ಉತ್ಪಾದನೆ ತುಂಬ ಕಮ್ಮಿ, ದಿನಕ್ಕೆ 5ರಿಂದ 6 ಲಕ್ಷ ಅಷ್ಟೇ. ಅವರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ, ಮಾಡ್ತಾ ಬರ್ತಿದ್ದಾರೆ ಕೂಡ. ಆದರೆ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಬೇಕು ಅಂದರೆ ಟೈಮ್ ಬೇಕು. ಇವೆರಡೂ ಕಂಪನಿ ಸೇರಿಕೊಂಡು ದಿನಕ್ಕೆ 30ರಿಂದ 35 ಲಕ್ಷ ಡೋಸ್ಗಳನ್ನು ಉತ್ಪಾದನೆ ಮಾಡ್ತಿವೆ. ಇದರ ನಡುವೆ ರಷ್ಯಾದ ಸ್ಪುಟ್ನಿಕ್ 5 ಲಸಿಕೆಗೆ ಅನುಮೋದನೆ ಕೊಟ್ಟರೂ ಕೂಡ ಭಾರತದಲ್ಲಿ ಅದರ ಉತ್ಪಾದನೆ ಶುರುವಾಗಿ ಬಳಕೆಗೆ ಲಭ್ಯ ಆಗೋಕೆ ಇನ್ನಷ್ಟು ದಿನ ಬೇಕಾಗಬಹುದು. ಅಮೆರಿಕದ ಫೈಜರ್ ಕಂಪನಿ ಕೂಡ ತನ್ನ ಲಸಿಕೆಯ ತುರ್ತು ಬಳಕೆಗೆ ಅನುಮತಿ ಕೋರಿ ಭಾರತದ ಔಷಧ ನಿಯಂತ್ರಣ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದೆ. ಅದಕ್ಕೂ ಶೀಘ್ರದಲ್ಲೇ ಗ್ರೀನ್ ಸಿಗ್ನಲ್ ಸಿಗೋ ಸಾಧ್ಯತೆ ಇದೆ. ಸೀರಮ್ ಕೂಡ ಜುಲೈ ವೇಳೆಗೆ ತಿಂಗಳಿಗೆ 10 ಕೋಟಿ ಡೋಸ್ ಉತ್ಪಾದನೆ ಮಾಡುವ ಗುರಿಯನ್ನು ಹೊಂದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಸೀರಮ್ ಕಂಪನಿಯ ಇತಿಹಾಸ. ವ್ಯಾಕ್ಸಿನ್ ಪ್ರಿನ್ಸ್ ಅಡರ್ ಪೂನಾವಾಲಾ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡುವಂಥ ಪ್ರಯತ್ನ, ಅವರು ವಿದೇಶಕ್ಕೆ ಹೋಗಿ ಕೂತಿದ್ದು ಯಾಕೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ. ಚೀನಾದ ಮಾಧ್ಯಮಗಳಲ್ಲಿ ಬಹಳ ಲೇವಡಿ ಮಾಡಲಾಗ್ತಾ ಇದೆ. ಭಾರತದ ಅತಿ ದೊಡ್ಡ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರರ್ ಭಾರತ ಇವ್ರನ್ನೇ ನಂಬ್ಕೊಂಡಿತ್ತು, ಅವರು ಲಂಡನ್ಗೆ ಎಸ್ಕೇಪ್ ಆಗಿದ್ದಾರೆ ಅಂತೆಲ್ಲ ಟ್ರೋಲ್ ಮಾಡಲಾಗ್ತಾ ಇದೆ. ಅಡರ್ ಪೂನಾವಾಲಾ ಅವರು ಲಂಡನ್ಗೆ ಹೋಗಿ ಕೂತಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಇಲ್ಲಿ ಹೊತ್ತಿ ಉರಿತಾ ಇದೆ. ಯಾರು ನಂಬ್ಕೊಂಡಿತ್ತೋ ಭಾರತ ಸರ್ಕಾರ, ಅವರು ದೇಶ ಬಿಟ್ಟು ಓಡಿ ಹೋಗಿದ್ದಾರೆ ಅಂತೆಲ್ಲ ಟ್ರೋಲ್ ಮಾಡಲಾಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಯನ್ನು ಸೀರಮ್ ಕಂಪನಿ ಬಗ್ಗೆ, ಅವರ ತಂದೆ ವ್ಯಾಕ್ಸಿನ್ ಕಿಂಗ್ ಸೈರಸ್ ಪೂನಾವಾಲಾ ಬಗ್ಗೆ, ಹಾಗೂ ಸದ್ಯದ ವಾಸ್ತವ ಪರಿಸ್ಥಿತಿ ಬಗ್ಗೆ, ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಯನ್ನು ನಿಮಗೆ ನೀಡುವಂಥ ಪ್ರಯತ್ನ. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.